ಶಯನ ನಾರಾಯಣ ನೀರಜದಳ ನಯನ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿ ರಮಣ ದೀನೋದ್ಧಾರಿ ರಮಣ ನಾರಾಯಣ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ಹಾಗೆ ಮತ್ತೆ ನಾನು ಊರಲ್ಲಿದ್ದರೆ ಮೇಳಕ್ಕೆ ಹೋಗಿ ಹಾಳಾಗ್ತೇನೆ ಅಂತ ಹೇಳಿ ನಮ್ಮ ಮನೆಯವರು ನನ್ನನ್ನು ಮುಂಬೈಗೆ ಸಾಗ ಹಾಕಿದರು. ಅಲ್ಲಿ ಕೆಲಸ ಏನೋ ಸಿಕ್ಕಿತು. ಆದರೆ ಮುಂಬೈಯಲ್ಲಿ ತುಂಬ ಯಕ್ಷಗಾನ ಸಂಘಗಳೆಲ್ಲ ಇದ್ವಲ್ಲ, ಅದರಲ್ಲಿ ಗೀತಾಂಬಿಕಾ ಯಕ್ಷಗಾನ ಮಂಡಳಿ ಅಂತ, ಅದರ ಕಾರ್ಯಕರ್ತರು ನನ್ನ ಬಗ್ಗೆ ಕೇಳಿ, ಯಾರೋ ಹೇಳುವುದನ್ನು ಕೇಳಿ ನನ್ನನ್ನು ಅವರ ಮಂಡಳಿಗೆ ಸೇರಿಸಿಕೊಂಡರು. ನಾನು ಹೋದ ನಂತರ ಅವರದ್ದೆಲ್ಲ ಆಟೋಪ ಇದೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಿ ಎಲ್ಲ ಇದ್ದರೆ ಅವ್ರದ್ದು ಅಂಥದ್ದು ಈ ಚೆಂಡೆಗೆ ಬೇಕಾದ 2 ಕೋಲಲ್ವ ಮರಿಸಲಿಕ್ಕೆ, ಅದು ಆ ಚೆಂಡೆಗೆ ಕುಟ್ಟಿ ಹಾಕಿ ಎಲ್ಲ ಕಣ್ಣಿಗೂ ಕುಟ್ಟಿ ಹಾಕಿ ಉಳಿದದ್ದೊಂದು ಅರ್ಧ kg ಕೋಲು ಅವರ ಹತ್ರ ಇರ್ತದೆ. ಅದನ್ನು ಕೂಡ ನನ್ನನ್ನು ಇವರು ಆಟದ ಮ್ಯಾನೇಜರ್ ಹೇಳೋದು, ಇರೋದು ಚೆಂಡೆ ಮತ್ತು ಬುಟ್ಲೆ ಸುರುಕು ಇರ್ನ ಬೇಷಬಕ್ಕ ಆಯ್ನೆಟ. ಹಾಗೆ ಶುರುವಿಗೆ ಚೆಂಡೆ ಬಾರಿಸಲಿಕ್ಕೆ ಕೋಲು ಬೇಕಲ್ಲ, ನಾನು ಕೋಲು ಹಿಡ್ಕೊಂಡು ಹೋಗಲಿಲ್ಲ. ಹಾಗೆ ಅಂಥದ್ದೆಲ್ಲ ಆಗಿದೆ ಪಾಲಿಟಿಕ್ಸ್ ಎಲ್ಲ. ಅಲ್ಲಿ ಯಕ್ಷಗಾನ ಅಂದರೆ ಇಲ್ಲಿಯ ಹಾಗೆ ಮೇಳದ ಹಾಗೆ ಪ್ರತಿದಿನವೂ ಆಟ ಇರುವುದಿಲ್ಲ. ವಾರದಲ್ಲಿ ಒಂದು, ತಪ್ಪಿದರೆ ಈ ಹಬ್ಬದ ಸಮಯದಲ್ಲೆಲ್ಲ 1-2 ಹೀಗೆ ಆಗ್ತಾಯಿದ್ದದ್ದು. ಅಂತೂ ಇಡೀ ವರ್ಷಕ್ಕೆ ಒಂದು 20 ಆಟ ಆದರೆ ಹೆಚ್ಚು. ಆಮೇಲೆ ನಾನು ಸಂಘಕ್ಕೆ ಒಬ್ಬ ಅತ್ಯಂತ ಜರೂರಾಗಿ ಬೇಕಾದ ವ್ಯಕ್ತಿ ಅಂತ ಪರಿಗಣಿಸಲ್ಪಟ್ಟೆ ಮುಂಬೈಯಲ್ಲಿ. ಆವಾಗ ಒಂದಿತ್ತು ಮುಂಬೈಯಲ್ಲಿ, ಒಂದು ಮಂಡಳಿಯಲ್ಲಿ ಇರುವವರು ಮತ್ತೊಂದರಲ್ಲಿ ಮಂಡಳಿಯ ಅಪ್ಪಣೆ ಇಲ್ಲದೆ ಹೋಗಿ ಭಾಗವಹಿಸಬಾರದು ಅಂತ. ನಾನು ಅದನ್ನೆಲ್ಲ ಗಾಳಿಗೆ ತೂರಿಬಿಟ್ಟೆ. ಎಲ್ಲೋ ವರ್ಷಕ್ಕೆ ಒಂದು 10-20 ಕಾರ್ಯಕ್ರಮ ಆಗೋದು, ಅದಕ್ಕೆ ಯಾಕೆ ಅಂಥ ನಿಬಂಧನೆಗಳೆಲ್ಲ ಅಂತ. ಮತ್ತು ನನಗೆ ಪ್ರತಿಯೊಂದು ಮಂಡಳಿಯಲ್ಲೂ ನನಗೆ ಬೇಡಿಕೆ ಇತ್ತು. ಅವರಿಗೆ ಅಗತ್ಯ ಇದ್ದರೆ ಹೇಳಿ ಕಳಿಸ್ತಾಯಿದ್ರು. ಆಮೇಲೆ ಈ ಕಲಿಯುವವರಿಗೆ ಹಿಂದೆ ಒಬ್ಬರು ಅಣ್ಣಪ್ಪ ಶೆಟ್ಟರು ಅಂತ ಪ್ರಾಯದವರು ಅಜ್ಜರು, ಅವರು ನರಸಿಂಹ ಯಕ್ಷಗಾನ ಮಂಡಳಿ ಅಂತ ಇತ್ತು, ಅದರಲ್ಲಿ ನಾಟ್ಯ ಕಲಿಸಲಿಕ್ಕೆ ಅವರಿದ್ದದ್ದು. ಆಮೇಲೆ ಅವರು ಗೀತಾಂಬಿಕಾ ಮಂಡಳಿಗೆ ಬಂದರು. ಅವರೇ ಗೀತಾಂಬಿಕಾ ಮಂಡಳಿಯ ಸದಸ್ಯರಿಗೂ ಅವರೇ ನಾಟ್ಯ ಕಲಿಸಿದ್ದು. ಅವರಿಗೆ ಪ್ರಾಯ ಆಯಿತಲ್ಲ, ಪ್ರಾಯ ಆಗಿ ಅವರು ರಿಟೈರ್ಡ್ ಆದ ನಂತರ ನನ್ನಲ್ಲಿ ಹೇಳಿದರು, ನೀವು ನಾಟ್ಯ ತರಗತಿ, ನಾಟ್ಯ ಅಂತಲ್ಲ ಹಿಮ್ಮೇಳದ್ದು ಕೂಡ ಎಲ್ಲ ಒಟ್ಟಿಗೆ, ಎಲ್ಲ ನಾಟ್ಯವೂ ನಾನೇ, ಮದ್ದಳೆಯೂ ನಾನೇ, ಚೆಂಡೆಯೂ ನಾನೇ, ಭಾಗವತಿಕೆಯೂ ನಾನೇ. ಹಾಗೆ ಕೆಲವರು ತಯಾರಾಗಿದ್ದಾರೆ ಮುಂಬೈಯಲ್ಲಿ ನನಗೆ ಶಿಷ್ಯರು. ಆಮೇಲೆ ಏನು ಮಾಡಿದೆ, ನಾನು ಮುಂಬೈ ಬಿಟ್ಟು ಇಲ್ಲಿ ಊರಿನಲ್ಲಿ ಸೆಟ್ಲಾದ ನಂತರ ಪ್ರತಿ ವರ್ಷ ಮುಂಬೈಗೆ ಹೋಗೋದು. ಮಳೆಗಾಲದಲ್ಲಿ ಮೇಳ ನಿಂತು ಮುಂಬೈಯಲ್ಲಿ ಹೋಗಿ ಅಲ್ಲಿ ಕ್ಲಾಸ್ ಮಾಡೋದು. ಗೀತಾಂಬಿಕದಲ್ಲೂ ಮಾಡುವುದನ್ನು ನೋಡಿ ಆಮೇಲೆ ಗುರುನಾರಾಯಣ ಮಂಡಳಿಯವರು ಅವರು ನನಗೆ ಆಹ್ವಾನ ಕೊಟ್ಟರು. ಅಲ್ಲಿ ಕೂಡ ಮಾಡಿದ್ದೇನೆ 1 ವರ್ಷ. ಆಮೇಲೆ ನ್ಯೂ ಬಾಂಬೆ ನೆರೂಳು ಅಂತ ಒಂದು, ಅಲ್ಲಿ ಶನಿ ದೇವಾಲಯ ಅಂತ ಒಂದಿತ್ತು, ಅಲ್ಲಿ ಕೂಡ ಯಕ್ಷಗಾನ ಕ್ಲಾಸ್ ಮಾಡಿದ್ದೇನೆ. ಹಾಗೆ ತುಂಬ ಕಡೆ ಮಾಡಿದ್ದೇನೆ. ದುರ್ಗಾ ಪರಮೇಶ್ವರಿ ಮಂಡಳಿ ಸಾಕಿನಾಕ ಅಂತ ಅಲ್ಲೂ ಮಾಡಿದ್ದೇನೆ. ಹಾಗಾಗಿ ಯಕ್ಷಗಾನ ತರಬೇತಿ ನಾನು ಊರಿಗಿಂತ ಹೆಚ್ಚು ಮುಂಬೈಯಲ್ಲೇ ಮಾಡಿದ್ದು. ಏನು ಬಾಯಿಗೆ ಬಂದ ಹಾಗೆ ಕಲಿಸುವವರು ಇದ್ದರು,
ಅದಲ್ಲ, ಅದಕ್ಕೆ ಒಂದು ಶಾಸ್ತ್ರೀಯವಾದಂಥ ಆಧಾರ ಉಂಟು ಅಂತ ಹೇಳಿ ಹಾಗೆ. ಮತ್ತು ನನಗೆ ಒಂದು ಹೊಟ್ಟೆಪಾಡಾಗಬೇಕಲ್ಲ, ಅದಕ್ಕೆ ಒಂದು ಕ್ಲಾಸಿಗೆ ಇಷ್ಟು ಅಂತ ಅಥವಾ ಒಂದು ತಿಂಗಳಿಗೆ ಇಷ್ಟು ಅಂತ. ಅವರೆಲ್ಲ ಕೆಲಸದಲ್ಲಿದ್ದವರೇ, ಸಣ್ಣ ಹುಡುಗರೇನೂ ಅಲ್ಲ, ವಿದ್ಯಾರ್ಥಿಗಳೇ ಇದ್ದದ್ದಲ್ಲ. ಹಾಗೆ ಅವರು ಫೀಸ್ ಕೊಡುವುದರ ಮಟ್ಟಿಗೆ ಅವರೇನು ಹಿಂಜರಿಯುವವರಲ್ಲ. ಒಂದು ಉದಾಹರಣೆ ನಾನು ಹೇಳ್ಬೋದಾ ಹೇಳಬಾರ್ದು ಅಂತ ಅರ್ಥ ಆಗ್ತಿಲ್ಲ. ಐರೋಲಿ ಅಂತ ಒಂದು ಪ್ಲೇಸ್ ಉಂಟು, ಅಲ್ಲಿ ಒಂದು ಮೂಕಾಂಬಿಕಾ ದೇವಾಲಯ ಅಂತ ಉಂಟು. ಮೂಕಾಂಬಿಕಾ ದೇವಸ್ಥಾನದ ಅಲ್ಲಿ ಇವರು ಮುಖ್ಯಸ್ಥರವರು, ಒಳ್ಳೆ ವೆಲ್ ಟು ಡೂ ಪರ್ಸನ್. ಅವರೊಮ್ಮೆ ಗುರುನಾರಾಯಣ ಮಂಡಳಿಯಲ್ಲಿ ನಾನು ಕ್ಲಾಸ್ ಮಾಡಿಕೊಂಡಿದ್ದಾಗ ಬಂದರು. ನಾನು ಅವರ ಮಂಡಳಿಯ ಹಿರಿಯ ಇವರು ಪದಾಧಿಕಾರಿಗಳು ಯಾರು ಆಗಿರ್ಬೋದು ಅಂತ ನನಗೆ ಪರಿಚಯ ಇಲ್ಲ ಆ್ಯಕ್ಚುಲಿ ಅವರದ್ದು. ಅವರು ಒಂದು ನಮಸ್ತೆ ಮಾಸ್ಟ್ರೆ, ನಮಸ್ತೆ, ಒಂದು ಎಂಕೋರ ಚೆಂಡ ಬಿಟ್ಟರೆ ಕಲ್ಪ ಹೊಡಿರ್ರಿ ಅಂತ ಹೇಳಿದ್ರು. ಅಂದ ಕಲ್ಪಾಗ ಅಂಡ ಚೆಂಡನೇ ಎತ್ತು ಒಟ್ಟಿಗೆ ಮದ್ದಲೆನೇ ಬುನಾದಿಯವೇ ಮದ್ದಲೆ ಕಲಿಸ ಒಟ್ಟೊಟ್ಟಿಗೆ ಚೆಂಡೆ ಅಭ್ಯಾಸ ಉಂಟು ಕ್ರಮ ಅಂಚ ಅದು ಹೆಂಗೆ ಮದ್ದಲೆ ಹೊಡಿಸಿ ಚೆಂಡೆ ಮದ್ದಲೆ ಹಿರಿಯದ ಅವು ಏನು ದೇವಸ್ಥಾನ ಬಿಟ್ಟಿರ ಪೂಜೆ ಅಣ್ಣ. ಆಯ್ತು, ಅವು ಫೀಸ್ ಮಾತ್ರ ಕೊರಲಿ ತೊಂದರೆಜಿ ತಗೊಂಡು ತಿಂಗಳಿಗೆ ಇಷ್ಟು ಅಂತ ಒಂದು ನಿಘಂಟು ಮಾಡಿ ಇಟ್ಟಿದ್ದುದನ್ನು ಅವರು ಕೊಟ್ಟರು. ಚೆಂಡೆಯ ಉರುಳಿಕೆಯ ಕ್ರಮವನ್ನು ಆ ಕ್ಲಾಸ್ನಲ್ಲಿ ಹೇಳಿದೆ. ಅತಿ ಎಂಕದಲ್ಲ ನಿಕ್ಲನ ಆಟೋಗೆ ಬಟ್ಟಿರೋದಲ್ಲ ಅವಡೊಂದಿಜ್ಜಿ ದೇವಸ್ಥಾನ ಬಟ್ಟಿರೆ ತಕೊಂಡು ಆಮೇಲೆ ಅದು ಆಟೋಗೆ ಬಟ್ಟಿರ ನೋಡಿದ್ದು ಪ್ರತ್ಯೇಕ ಜಿಯಾನ ಚೆಂಡದ ಉರುಳಿಕೆ ಮಾತ್ರ ಕೆಲವೊಂಜಲ್ಲ ಕಣೆತ ಬೊಕ್ಕ ದೇವಸ್ಥಾನ ಒಟ್ಟಿನ ಕ್ರಮ ಇವರು ಅಭ್ಯಾಸ ಅಂತಲ್ಲ. ದೇವಸ್ಥಾನ ಒಟ್ಟಿನ ಕ್ರಮ ಹೆಂಗೆ ಗೊತ್ತಿಜ್ಜಿ ಅಂತ ಹಾಗೆ ಆ ದಿವಸ ಬಂದು ಹೋಗಿದ್ದಾರೆ, ಆಮೇಲೆ ಬರಲಿಲ್ಲ ಪಾಪ. ಮುಂಬೈ ಬಿಡುವುದಕ್ಕೆ ಕಾರಣ ಮತ್ತು ಊರಿನಲ್ಲಿ ತೊಡಗಿಸಿಕೊಂಡದ್ದು ಮುಂಬೈ ಬಿಟ್ಟ ನಂತರದ ಜೀವನ. ಸತ್ಯ ಹೇಳಬೇಕು ಅಂತಾದರೆ ನನಗೆ ಈ ಮುಂಬೈಯ ಬದುಕುಂಟಲ್ಲ ಯಾವಾಗಲೂ ಅದು ಒಪ್ಪಿಗೆ ಆಗಿರಲಿಲ್ಲ. ಎಷ್ಟು ವರ್ಷ ಇದ್ರಿ ಮುಂಬೈಯಲ್ಲಿ? ಒಂದು 7-8 ವರ್ಷ ಅಷ್ಟೇ. ಈ ಯಾವಾಗ ನೋಡಿದರೂ ಓಡಿಕೊಂಡೇ ಹೋಗುವುದು, ನಡೆಯುವ ಕ್ರಮವೇ ಇಲ್ಲ. ಅಲ್ಲಿ ಸ್ಟೇಷನಿಗೆ ಹೋದರೆ ಅವಸರ ಇದ್ದವರು ಹೋಗಲಿಯಪ್ಪ ಅಂತೇಳಿ ನಾವು ಬಿಟ್ಟರೆ ನಮಗೆ ಅವಸರ ಇಲ್ಲ. ಆದರೆ ನಮ್ಮನ್ನು ನಮ್ಮ ಹಿಂದಿನ ಗುಂಪಿನವರು ಎತ್ತಿಕೊಂಡೋಗಿ ಟ್ರೈನಲ್ಲಿ ಇರಿಸ್ತಾರೆ, ಅದು ಮಕ್ಕಳನ್ನು ಕೊಂಡೋದಾಗಿ. ಮತ್ತು ನಾನು ನನ್ನ ಮೊದಲ ಕಂಪೆನಿ ಬಂದಾಯಿತು, ಆ ಕೆಲಸ ಬಿಟ್ಟು ಮತ್ತು ಇಲ್ಲಿ ಅಂಧೇರಿಯಲ್ಲಿ ಒಂದು ಸೀಪ್ಸ್ ಅಂತ ಒಂದು ಅಲ್ಲಿ ಕೆಲಸಕ್ಕೆ ಸೇರಿದೆ. ಮುಂಬೈಯಲ್ಲಿ ಕೆಲವು ಅನುಭವಗಳೆಲ್ಲ ಇಲ್ಲಿ ಹೇಳಬಹುದು ಅಂತ ಅನ್ನಿಸ್ತದೆ. ಅದು ಎಷ್ಟು ಮರೆಯಲು ಪ್ರಯತ್ನಿಸಿದರೂ ಕೂಡ ಮರೆಯಲಿಕ್ಕೆ ಆಗ್ತಾ ಇಲ್ಲ. ಒಂದು ಸಲ ಮುಂಬೈಯ ಸಾಕಿನಾಕ ಎಂಬಲ್ಲಿ ಒಂದು ಆಟ, ಅದು ನವರಾತ್ರಿ ಸಮಯದಲ್ಲಿ ಅಂತ ಕಾಣ್ತದೆ. ಅಲ್ಲಿ ಆಟಕ್ಕೆ ಹೆಚ್ಚು ಮೈದಾನ ಏನಿಲ್ಲ, ಮಾರ್ಗದ ಬದಿಯಲ್ಲೇ ಆಟ ಆಗೋದು. ಅಲ್ಲಿ ಒಂದು ರಂಗಸ್ಥಳ ಹಾಕಿ ಮತ್ತು ಎಲ್ಲಿ ಸ್ಥಳ ಉಂಟು ಅಲ್ಲೆಲ್ಲ ಕುಳಿತುಕೊಳ್ತಾರೆ. ಅದೊಂದು ತಮಾಷೆ ಪ್ರಸಂಗ ಮುಂಬೈಯಲ್ಲಿ. ಅದು ಪ್ರಸಂಗ ವೀರಮಣಿ ಕಾಳಗ ಪ್ರಸಂಗ, ಅದರಲ್ಲಿ ನನ್ನದು ಮಾರುತಿ ಹನುಮಂತ. ಈ ಮುಂಬೈಯ ಮರಾಠಿಯವರಿಗೆ ನೋಡ್ತಾರೆ, ಅವರಿಗೆ ಎಂತ ಅಂತ ಗೊತ್ತಿಲ್ಲ. ಆದರೆ ಈ ಮಾರುತಿಯ ವೇಷ ಉಂಟಲ್ಲ, ಅದನ್ನು ನೋಡಿ ಬಜರಂಗ ಬಲಿ ಅಂತ ಅವರು ಹೇಳೋದು. ಇಬ್ಬರು ಅವರು ಸ್ವಲ್ಪ ಮರಾಠಿಯವರೇ, ಕುಡಿಯೋರು. ಅವರಿಗೆ ಆಟ ನೋಡೋದು ಟೈಮ್ ಪಾಸ್ ಅಂತ ಅಷ್ಟೆ, ಮತ್ತೆಂತ ಇಲ್ಲ ಅವರಿಗೆ. ಆಟ ಅವರು ಕುಡಿದುಕೊಂಡು ಬರೋದು, ಸ್ವಲ್ಪ ಆಟ ನೋಡೋದು, ಮತ್ತೆ ಎದ್ದುಕೊಂಡು ಹೋಗಿ ಪುನಃ ಕುಡಿದುಕೊಂಡು ಬರೋದು. ಹಾಗೆ ಅದರಲ್ಲಿ ಒಬ್ಬನಿಗೆ ಒಂದು ಅಂಥದ್ದು ಬಜರಂಗ ಬಲಿಗೆ ಒಂದು ನೋಟಿನ ಮಾಲೆ ಹಾಕಬೇಕು ಅಂತ ಒಂದು ಅಪೇಕ್ಷೆ ಹುಟ್ಟಿತ್ತು. ಹಾಗೆ ಕಿಸೆಯಾಗಿ ಕೈ ಹಾಕಿ ಅದು ಎಡೆಯಲ್ಲಿ ಹೋಗಿ ಕುಡಿದುಕೊಂಡು ಹೋದದ್ದು ನೆನಪಿಲ್ಲ ಅವನಿಗೆ. ಅದಕ್ಕೆ ಮತ್ತೆ ಅವನ ಸಂಗಾತಿಗಳಿದ್ದಾರಲ್ಲ, ಅವರೆಲ್ಲೆಲ್ಲ ಒಂತಿಗೆ ಮಾಡಿ ಒಂದು 10 ರೂಪಾಯಿ 25 ರೂಪಾಯಿಯನ್ನು ಮಾಡಿ, 1 ರೂಪಾಯಿ ಎಲ್ಲ ಆಗ ಚಲಾವಣೆಯಲ್ಲಿತ್ತು. ಅದನ್ನು ಒಂದು ಮಾಲೆ ರಂಗಸ್ಥಳಕ್ಕೆ ಬಂದ.
ಬಂದು ಅಲ್ಲಿ ಯಾರು ಹೇಳಿದ್ರು ಎಲ್ಲಿಗೆ ನೀನು ಹೋಗುವುದಂತ, ಬಜರಂಗ ಬಲಿಗೆ ಮಾಲೆ ಹಾಕಲಿಕ್ಕೆ ಹೋಗುವುದು ಅಂತ. ನಾನು ರಂಗಸ್ಥಳದಲ್ಲಿದ್ದೆ ಪುಣ್ಯಕ್ಕೆ. ಅದು ಮಾಲೆ ಹಾಕಿದ, ಮಾಲೆ ಹಾಕಿ ಕಾಲು ಹಿಡಿದು ರಂಗಸ್ಥಳದಲ್ಲೇ ಬೀಳುವವನ ಏನೋ ಅವನು ಅದೃಷ್ಟದಿಂದ ಹೊರಬಂದು ಮಲಗಿದವನಿಗೆ ಮತ್ತು ಆಟವೂ ಗೊತ್ತಿಲ್ಲ, ಬಜರಂಗ ಬಲಿ ಗೊತ್ತಿಲ್ಲ, ಏನಿಲ್ಲ. ಬೆಳಿಗ್ಗೆ ಅವನು ಒಡನಾಡಿದ್ದನು, ಅವನಲ್ಲಿ ಗಲಾಟೆ, ನನ್ನ ಕಿಸೆಯಲ್ಲಿ ದುಡ್ಡಿತ್ತು ಇಲ್ಲಿ ಹೋಯ್ತು ಅಂತ. ಅಂದರೆ ಅವಾಗ ಮತ್ತೆ ಕುಡಿಲಿಕ್ಕೆ ಇತ್ತು ಅವನಿಗೆ. ನೀನು ತೆಗೆದಿದ್ದಿ ಅಂತ, ನೀನು ಬಜರಂಗ ಬಲಿಗೆ ಮಾಲೆ ಹಾಕಿದ್ದಲ್ವ ಅಂತ. ಅದೊಂದು ಹಾಸ್ಯ ಪ್ರಸಂಗ ಈಗಲೂ ನೆನಪಾಗ್ತದೆ ನನಗೆ. ನಾನು ಮುಂಬೈ ಬಿಟ್ಟು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಮುಂಬೈಯಲ್ಲಿರುವಾಗಲೇ ಕದ್ರಿ ಮೇಳಕ್ಕೊಂದು ಪ್ರಸಂಗ ಕೊಟ್ಟಿದ್ದೆ, ದಳವಾಯಿ ದುಗ್ಗಣ್ಣ ಅಂತ. ಅಲ್ಲ, ಅದಕ್ಕಿಂತ ಮೊದಲು ನಳಿನಾಕ್ಷ ನಂದಿನಿ ಅಂತ ಒಂದು ಪ್ರಸಂಗ ಬರೆದು ಕೊಟ್ಟಿದ್ದೆ. ಅದು ಒಳ್ಳೆ ನಡೆಯಿತು, ಆ ಪ್ರಸಂಗಕ್ಕೆ ಒಳ್ಳೆ ಹೆಸರು ಬಂತು. ಆಮೇಲೆ ತುಳು ಪ್ರಸಂಗ ಆಗಬೇಕು ಅಂತ ಹೇಳಿದರು, ದಳವಾಯಿ ಮುದ್ದಣ್ಣ ಅಂತ. ಅದು ಕತೆ, ಅದಕ್ಕೆ ಪ್ರೇರಣೆ ಒಂದು ಪಾರ್ಸಿ ಕಾವ್ಯ ಸೋಹ್ರಾಬ್ ರುಸ್ತುಮ್ ಅಂತ ನೀವು ಕೇಳಿರ್ಬೋದು. ಅವರ ಜೀವನದ ಕಥೆಯನ್ನು ನಾನು ನಮ್ಮ ಯಕ್ಷಗಾನಕ್ಕೆ ಆಗುವ ಹಾಗೆ ತುಳುವಿನಲ್ಲಿ ಬರೆದೆ, ದಳವಾಯಿ ಮುದ್ದಣ್ಣ ಅಂತ. ಅದು ಕೂಡ ಯಾವ ವರ್ಷ ಗೊತ್ತುಂಟ ಸರ್, ಮನೋಹರ್ ಕುಮಾರ್ ಅವರ ಗೆಜ್ಜದ ಪೂಜೆ ಪ್ರಸಂಗ ಉಂಟಲ್ಲ, ಆ ಗೆಜ್ಜದ ಪೂಜೆಯ ವರ್ಷವೇ ನನ್ನ ಪ್ರಸಂಗ ಇದ್ದದ್ದು. ಅವರು ನಾನು ಮುಂಬೈಯಲ್ಲಿದ್ದೇನೆ, ಅವರು ಮೇಳದಲ್ಲಿದ್ದಾರೆ, ಮನೋಹರ್ ಕುಮಾರ್. ಹಾಗಾಗಿ ಇದು ಪ್ರಮೋಟ್ ಮಾಡೋದು ಅವರ ಪ್ರಸಂಗವನ್ನೇ. ನನ್ನ ಪ್ರಸಂಗ ಅದರಲ್ಲಿ ಬಲ ಇಲ್ಲದೆ ಕಡಿಮೆ ಪ್ರದರ್ಶನ ಕಂಡದ್ದಲ್ಲ. ಹಾಗಾಗಿ ಅದು ಫಸ್ಟ್ ಪ್ರಸಂಗ ಅವರದಾಯಿತು, ಸೆಕೆಂಡ್ ಪ್ರಸಂಗ ನನ್ನದಾಯಿತು. ಆದರೆ ಆಟ ನೋಡಿದವರು ಯಾರು ಅದನ್ನು ಒಳ್ಳೆಯದಿಲ್ಲ ಅಂತ ಹೇಳಿದವರಿಲ್ಲ. ಅದರ ಮರು ವರ್ಷ ಪುತ್ತೂರು ಮೇಳ ಮುಂಬೈಗೆ ಬಂತು. ಪುತ್ತೂರು ಮೇಳ ಆವಾಗ ಇವರು ಶ್ರೀಧರ ಭಂಡಾರಿಯವರು ನಡೆಸ್ತಾ ಇದ್ದದ್ದು. ಮಳೆಗಾಲದಲ್ಲಿ ಮುಂಬೈಗೆ ಬರುವ ಕ್ರಮ ಇತ್ತು. ಆ ವರ್ಷ ನನಗೆ ಮತ್ತು ಊರಿನಿಂದ ಮೇಳ ಬಂದ ಕೂಡಲೇ ಒಮ್ಮೆ ಹೋಗಿ ಅಲ್ಲಿ ಒಂದು ಬಿಡಾರಕ್ಕೆ ಹೋಗುವುದು ಕಲಾವಿದರ, ಇಲ್ಲದಿದ್ದರೆ ಚೌಕಿಗೆ ಹೋಗಿ ಪರಿಚಯ ಇದ್ದವರಲ್ಲೂ ಇಲ್ಲದವರಲ್ಲೂ ಮಾತಾಡಿಕೊಂಡು ಬರುವುದು. ಒಂದು ಮನಸ್ಸಿಗೆ ಸಮಾಧಾನ, ನಮ್ಮವರನ್ನು ನಾನು ಮಾತಾಡಿಸಿದೆ ಅಂತ. ಅಲ್ಲಿ ಶ್ರೀಧರ ಭಂಡಾರಿಯವರ ಅವರು ನಮಗೆ ಸ್ವಲ್ಪ ಸಂಬಂಧ. ಹಾಗಾಗಿ ಅವರು ಹೇಳಿದರು, ಪದಾನ್ ಪರ್ನಾಲ್ ಪದಾವನ್ನೇ ಅಂತ. ಹಾಗೆ ಅವರ ಪ್ರಸಂಗದಲ್ಲಿ ಒಂದು ಅರ್ಧ ಗಂಟೆನ ಪದ ಹೇಳಿದೆ. ಪದ ಹೇಳಿ ಆಗುವಾಗ ಆ ದಿವಸವೇ ಹೇಳಿದರು, ಹೀರ್ ಮೇಳಗೋಯ್ತವ್ರು ನಡ್ಡೈತನು ಬರ್ರಿ ಮಿಂಚಿ ಭಾಗವತೆ ಬೋಡಿತ್ತನ್ರಿ ಹೆಂಚಿನವನು ಬರ್ರಿ ಶ್ರೀಧರಣ್ಣ. ಯಾನು ಮುಂಬೈಗೆ ಗೊತ್ತದು ಕೆಲಸ ತಿಕ್ಕನ್ನೇ ಕಷ್ಟ, ತಿಕ್ಕನ ಕೆಲಸವನ್ನು ಬಿಡ್ದು ಯಾನು ಮೇಳ ಗೊತ್ತ ನಾನು ಎಲ್ಲ ತಾನೇ ಅನ್ಬೇರು. ಹಾಗೆ ಅದು ಅಲ್ಲಿಗೆ ಹೋಯಿತು. ಆಮೇಲೆ ನಾನು ಕೆಲಸ ಮಾಡಿಕೊಂಡಿದ್ದ ಕಂಪನಿಯಲ್ಲಿ ಮ್ಯಾನೇಜರ್ಗೂ ನನಗೂ ಸ್ವಲ್ಪ ಮನಸ್ತಾಪ ಬಂತು. ಅವರು ನನಗಿಂತ ಮತ್ತೆ ಬಂದು ಸೇರಿದ ಒಬ್ಬ ಹುಡುಗನಿಗೆ ಪ್ರಮೋಷನ್ ಕೊಟ್ಟದ್ದು. ಆ್ಯಕ್ಚುಲಿ ನಂಬರ್ ಇದ್ದದ್ದು ನನ್ನದು. ಅವನಿಗಿಂತ ಮೊದಲು ಒಂದು 6 ತಿಂಗಳ ಮೊದಲು ನಾನು ಬಂದಿದ್ದೆ. ಹಾಗಾಗಿ ಆ ಪ್ರಮೋಷನ್ ನನಗೆ ಸಿಗಬೇಕಿತ್ತು. ಅದಕ್ಕೆ ಅವರಲ್ಲಿ ನಾನು ಜಗಳ ಮಾಡಿದೆ ಮ್ಯಾನೇಜರಲ್ಲಿ. ಅವರು ಕೇರಳದವರು. ನನಗಾಗ ಸಿಟ್ಟು ಬಂತು, ನನಗೆ ಕೆಲಸವೇ ಬೇಡ ಅಂತ ರಿಸೈನ್ ಕೊಡ್ತೇನೆ ಅಂತ. ಆಯಿತು, ಅಷ್ಟು ಅವಸರ ಮಾಡೋದು ಯಾಕೆ ನೀನು? ಬೇಕಿದ್ದರೆ 1 ತಿಂಗಳು ರಜೆ ಮಾಡಿ ಊರಿಗೆ ಹೋಗಿ ಬರುವಾಗಲೂ ಅದೇ ಮೂಡು ಉಂಟಾ ಅಂತ ಹೇಗೆ ಹೇಳೋದು? ರಾಜೀನಾಮೆಗೂ ಕೊಡೋದು ಬೇಡ ಅಂತ. ಹಾಗೆ ಬಂದವ ನನಗೆ ಮುಂಬೈಯ ಬದುಕು ರೋಸಿ ಹೋಗಿತ್ತು. ಯಾವಾಗ ನೋಡಿದರೂ ಇದು ಯಾಂತ್ರಿಕವಾಗಿ ಓಡುವುದು. ನಾನು ಟ್ರೈನನ್ನು ಅವಾಯ್ಡ್ ಮಾಡಿಕೊಂಡಿದ್ದೆ. ನನ್ನ ಅಂಧೇರಿಯ ಕೆಲಸಕ್ಕೆ ಹೋಗುವಾಗ ನಾನು ಬಸ್ಸನ್ನು ಕೂಡ ಅವಾಯ್ಡ್ ಮಾಡಿಕೊಂಡಿದ್ದೆ. ಬೆಳಿಗ್ಗೆ ಬೇಗ ಹೋಗಲಿಕ್ಕೆ ಬೇಕಾಗಿ ರಿಕ್ಷಾ ಮಾಡಿಕೊಂಡು, ಆಗ 14 ರೂಪಾಯಿ ಇತ್ತು. ನಾನಿದ್ದ ಅಸಲ್ಪೆಯಿಂದ ಅಲ್ಲಿಗೆ ಕಂಪನಿಗೆ ರಿಕ್ಷಾ ಮಾಡಿಕೊಂಡು ಹೋಗೋದು. ಮತ್ತೊಮ್ಮೆ ಇಲ್ಲಿ ಕಂಪನಿಯಿಂದ ಡ್ಯೂಟಿ ಮುಗಿಸಿ ಬರುವಾಗ ಬಸ್ ಹಿಡಲಿಕ್ಕೆ ಅಂತ ಹೋಗಿ, ಬಸ್ಸಿಗೆ ರಶ್ ಅಂತ ಹೇಳಿದರೆ ನನ್ನಂಥ ನಿಧಾನ ಪ್ರವೃತ್ತಿಯವರಿಗೆ ಆಗುವಂಥದ್ದೇ ಅಲ್ಲ ಅದು. ಮತ್ತು ರನ್ನಿಂಗ್ನಲ್ಲಿ ಅದು ನಿಂತಿರುವಾಗ ಹತ್ತಲಿಕ್ಕೆ ಎಡೆ ಸಿಗಲಿಲ್ಲ. ರನ್ನಿಂಗ್ನಲ್ಲಿ ಹತ್ತಿದೆ, ಹೊರಗೆ ನೇತಾಡಿಕೊಂಡೇ ಇದ್ದೇನೆ. ಸೈಡ್ನಲ್ಲಿ ಒಂದು ಟ್ರಕ್ ನಿಂತಿತ್ತು. ಆ ಟ್ರಕ್ ನನಗೆ ಹೊಡೆದು ನಾನು ಅಲ್ಲಿ ನೇತಾಡಿಕೊಂಡೆ ಬಿದ್ದೆ. ಎಲ್ಲೆಲ್ಲಿಗೆಲ್ಲ ಪೆಟ್ಟಾಗಿದೆ ಅಂತ ಆಮೇಲೆ ಡಾಕ್ಟ್ರು ಹೇಳಿ ಹುಡುಕಿ ಗೊತ್ತಾಯಿತು. ನನ್ನ ಪುಣ್ಯಕ್ಕೆ ನನ್ನ ಒಬ್ಬ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುವವ ಇದ್ದ.
ಅದರಲ್ಲಿ ಅವ ನನ್ನನ್ನು ಬಸ್ಸನ್ನು ನಿಲ್ಲಿಸಿ, ಅವ ಮರಾಠಿಯವ, ನಿಲ್ಲಿಸಿ ನನ್ನನ್ನು ಒಳಗೆ ಮಾಡಿ ಆಮೇಲೆ ಮನೆಯವರೆಗೆ ತಂದು ಬಿಟ್ಟು ಹೋಗಿ ಹಾಗಾದ್ದು. ಅಂತೂ ನನಗೆ ಕೊನೆಗೆ ಒಮ್ಮೆ ಈ ಊರು ಬಿಟ್ಟರೆ ಸಾಕಪ್ಪ, ನನಗೆ ನನ್ನ ಬೇರು ಇಲ್ಲಿಲ್ಲ, ನನ್ನ ಬೇರು ಅಲ್ಲೇ ಉಂಟು ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇತ್ತು. ಅದಕ್ಕೆ ಸರಿಯಾಗಿ ಇವರೊಂದು ಬೀಜ ಹಾಕಿ ಹೋಗಿದ್ದಾರೆ, ಮೇಳುಗೋರ್ಪರ ಅಂತೇಳಿ. ಆ ರಜೆಗೆ ಬಂದವ ಇವರಲ್ಲಿ ಆ ವರ್ಷ ನಾನು ಅವರಿಗೊಂದು ಪ್ರಸಂಗ ಕೊಟ್ಟಿದ್ದೆ ಪುತ್ತೂರು ಮೇಳಕ್ಕೆ, ಪಟ್ಟದ ಗತ್ತಿ ಅಂತ ಅದರ ಹೆಸರು. ಅದಕ್ಕೆ ಡೈರೆಕ್ಷನ್ ಕೊಡಲಿಕ್ಕೆ ನಾನು ಮುಂಬೈಯಲ್ಲಿ ಇದು ಆಟ ಇಲ್ಲಿ ಊರಲ್ಲಿ ಆಗೋದು, ಮತ್ತು ಅವರಿಗೆ ತೋಚಿದ ಕ್ರಮದಲ್ಲಿ ಅವರು ಆಡಿಕೊಂಡಿದ್ದರು. ನಾನೊಂದು ಮುಂಬೈಗೆ ಬಂದ ದಿವಸವೇ ಅವರ ಆಟ ಸಾಣೂರಿನಲ್ಲಿತ್ತು, ಸಾಣೂರು. ಅಲ್ಲಿ ಹೋಗಿ ನೀನು ಇಡೀ ದಿನ ಆಟ ತೂಡು, ಅಲ್ಪ ಹೂವು ಬೊಡ್ಚಿ ಏನು ಕಟ್ಕೊಂಡ್ಬಿಡು, ಒಂಚಿನ ಸೇರ್ಪಡೆ ಆಡು ಎಂಟ್ಪಣೋಡು. ಹಾಗೆ ನಾನು ಒಂದು ಪುಸ್ತಕ ಪೆನ್ ಹಿಡ್ಕೊಂಡು ದೊಡ್ಡ ಜಡ್ಜಿನಾಗಿ ಅಲ್ಲಿ ಬೆಳಿಗ್ಗೆವರೆಗೆ ಆಟ ನೋಡಿದೆ. ಕೆಲವು ನನಗೆ ಬೇಡ ಅಂತ ಅನ್ನಿಸಿದ್ದನ್ನು, ಅನಗತ್ಯ ಅಂತ ಕಂಡದ್ದನ್ನು ಕಟ್ ಮಾಡಲಿಕ್ಕೆ ಹೇಳಿದೆ. ಎಂಚ ರೆಜೆಕ್ಟ್ ಬೈದನ್ನು ಇರು ಎಂಚ ಅಂತ ತಿರುಗಾಟ ಮಲ್ಪಾರ, 1 ತಿಂಗಳ ತಿರುಗಾಟ ಆಗಿದೆ ಆಗಲೇ. ಅಂತ ಒಂಜಿ ಪರಿಸ್ಥಿತಿ ಅಂಚ ಉಂಡು, ಎಂಕ್ಲ ಮ್ಯಾನೇಜರ್ಗಳ ಒಂಚೂರು ಡಿಸ್ಪ್ಯೂಟ್ ಬೈದು ಎಂಚ ಏರು ನಿಘಂಟು ಪಣ್ಪಾರ್ದಂಡ ಕುಂತು ಎಂದು. ನನಗೆ ಸಂಪಾದನೆ ವಿಷಯವಲ್ಲ, ಮನಸ್ಸಿಗೆ ಶಾಂತಿ ಬೇಕು ಅಂತ. ಹಾಗೆ ಈ ಜಂಕ್ಲೆ ಬೋರ್ಡು ಭಗವತಿಯರು ಆವಾಗ ಶ್ರೀಧರ ಹೆಬ್ಬಾರರು ಅಂತ, ಅವರು ಮೊದಲು ಸ್ತ್ರೀವೇಷ ಮಾಡಿಕೊಂಡಿದ್ದವರು, ಆಮೇಲೆ ಕೇಂದ್ರದಲ್ಲಿ ಅವರ ಬಡಗಿನ ಕೇಂದ್ರದಲ್ಲಿ ಕಲಿತು ಭಾಗವತಿಗೆ ಮಾಡ್ತಾಯಿದ್ರು. ಎಷ್ಟಾದರೂ ಅವರು ಬಡಗಿನ ಇವರು, ಅವರಿಗೆ ಈ ತೆಂಕಿನ ಕ್ರಮಗಳೆಲ್ಲ, ಈಗ ಆಡುವುದು ಕಾಲ್ಪನಿಕ ಪ್ರಸಂಗವೇ ಆದರೂ ತೆಂಕಿನ ಕ್ರಮಗಳೆಲ್ಲ ಅವರಿಗೆ ಸರಿ ಬರ್ತಾ ಇರಲಿಲ್ಲ. ಹಾಗೆ ಅವರು ಮೇನ್ ಭಾಗವತರು, ನಾನು ಅವರಿಗೆ ಸಹಾಯಕ ಅಂತ ಆ ವರ್ಷ ಹೋಯಿತು. ಇದು ಮೇಳಕ್ಕೆ ಸೇರಲಿಕ್ಕೆ ಅಲ್ಲಿ ಮುಗಿಸಿ ಬರಬೇಕಲ್ಲ ವ್ಯವಹಾರ ಕಂಪೆನಿಯದ್ದು. ಪುನಃ ಕಂಪೆನಿಗೆ ಹೋದೆ, ಅದು ಅವರು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನನಗೆ ಈ ಕಂಪೆನಿಯಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಒಂದೇ ಉತ್ತರ. ಹಾಗೆ ರಾಜೀನಾಮೆ ಕೊಟ್ಟು ಬಂದೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.